UPSC ಒಂದು ಸಣ್ಣದಾಗಿ ಹೇಳಿದ್ರೆ ಒಂದು 10 lakh ಪೀಪಲ್ಸ್ ಅಪ್ಲಿಕೇಶನ್ ಹಾಕ್ತಾರೆ, ಒಂದು 7 lakh ಮೆಂಬರ್ಸ್ ಬರೆದ್ರೆ 7 ಲಕ್ಷದಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಬರೀ. ಇಂಜಿನಿಯರಿಂಗ್ ಮುಗಿಸ್ಕೊಂಡು 2018-19 ಅಣ್ಣಾಮಲೈ ಸರ್ ಅವ್ರ ಇನ್ಸ್ಪಿರೇಷನಲ್ಲಿ ಅವ್ರದ್ದು UPSC ಮಾಡಬೇಕು ಅಂತ ಹೋದರು. ಆಲ್ಮೋಸ್ಟ್ ನೀವು 50 ಪೇಜಸ್ನ 3 ಅವರ್ಸಲ್ಲಿ ಬರೀಬೇಕು. ಅದು ಬಿಗ್ಗೆಸ್ಟ್ ಚಾಲೆಂಜು. ಕೆಳಗಡೆ ಫ್ಯಾಮಿಲಿ ನೆಂಟರು ಎಲ್ಲ ಇದ್ದರು, ಮೇಲ್ಗಡೆ ನಾನು ಮಲಗಿದ್ದೆ ರಿಸಲ್ಟ್ ಬರುತ್ತೆ ಅಂತ ಬೆಳಗಿಂದ ಹೇಳ್ತಾ ಇದ್ರು. ಒಂದ್ಗಡೆ ನಂಗೆ ಕಾಯ್ದೆ ಬರಲಿಲ್ಲ, ಸರಿ ಅಂತ ಮಲಗಿದ್ದೆ, ರಿಸಲ್ಟ್ ಬಂತು. ಇಷ್ಟು ಮಾಕ್ ಟೆಸ್ಟ್ ಕೊಡಬೇಕು, 100+ ಕೊಡಬೇಕು, ಇಂಟರ್ವ್ಯೂಸ್ ಕೊಡಬೇಕು, ಇಷ್ಟು ಮಾಕ್ ಎಕ್ಸಾಮ್ಸ್ ಬರೀಬೇಕು ಅಂತ. ನೀವು ಇಂಟರ್ವ್ಯೂವಲ್ಲಿ ಫೇಲ್ ಆದರೆ ಮತ್ತೆ ಪ್ರಿಲಿಮ್ಸ್ ಆಗಿ ಶುರು ಮಾಡಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಮತ್ತು 10 ಲಕ್ಷ ಜನಗಳ ಜೊತೆ ಕೂತ್ಕೊಂಡು ನೀವು ಪ್ರಿಲಿಮ್ಸ್ ಕೊಡಬೇಕು. 0 ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಪದ ಗ್ಯಾಪ್ನಾಗುತ್ತೆ, ಫೇಲ್ಯೂರ್ಸ್. ಆ ಕೋವಿಡಿಂದ ನಂದು 2 ವರ್ಷ ಮತ್ತೆ ನಂದು ಪ್ರಿಲಿಮ್ಸ್ ಆಗಿಲ್ಲ. ಮೇ ಬಿ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಅಂತ ಅನಿಸ್ತೋ, ಇಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಸುತ್ತೋ, 2 ಪ್ರಿಲಿಮ್ಸ್ ಆಗಿಲ್ಲ. ಆ ಟೈಮಲ್ಲಿ ನನಗೆ ಗಿಲ್ಟ್ ಕಾಡಕ್ಕೆ ಶುರು ಆಯಿತು. ನಾನು ಫ್ಯಾಮಿಲಿ ದುಡ್ಡು ನಾಳು ಮಾಡ್ತಿದ್ದೇನೆ, ಬೆಂಗಳೂರಲ್ಲಿ ಓದ್ತೇನೆ. ನಾನು ಹೇಳೋದು 1 ಗ್ರಾಮನ ಅರ್ಥ ಮಾಡ್ಕೊಂಡಂಗೆ ಅದೇ ರೀತಿ ಆಚರಣೆಗಳು. ಈಗ ನಮ್ಮೂರಲ್ಲೇ ಚೋಮನ ಕಣಿತಾ ಇದ್ದಲ್ಲ, ಅದು ಭೂತಕಲಾ ಆರಾಧನೆ ಇರ್ಬೋದು. ಅದೇ ಫಸ್ಟ್ ನಿಮಗೇನಾದರೂ ನಾನು ಈ ಸಮಸ್ಯೆ, ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಇದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದು ಯಾರು? ಗುರುತೋದೇದಿಯಂ ಕಾವ್ಯ ಪರಿಣಿತ ಮತಿಗಳಂತ. ನಮ್ಮಮ್ಮ ಓದಿರೋ 10th ಅಷ್ಟೇ, ಬಟ್ ನನಗೆ ಪಕ್ಕ ಪ್ರಾಕ್ಟಿಕಲ್ ಫಿಲಾಸಫರ್ ಅಂತ ಅನಿಸುತ್ತೆ. ಕ್ವಿಟ್ ಅನ್ನೋ ಪದ ಬರುತ್ತೆ. ನಿಮಗೆ ಯಾವತ್ತೂ ಕ್ವಿಟ್ ಅನ್ನೋ ಪದ ನಿಮ್ಮ ತಲೆಗೆ ಬರಲೇ ಇಲ್ವಾ? ನಾನು ಅವತ್ತು ಕೊರಕುತ್ತಾ ಕೂತ್ಕೊಂಡು ಆಗಲಿಲ್ಲ UPSC ಜರ್ನಿ ಸಾಕು ಅಂದಿದ್ರೆ ಮೇ ಬಿ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, ಆಪ್ಷನಲ್ ಸಬ್ಜೆಕ್ಟ್ ಆಗಿ ನೀವು ಎಕ್ಸ್ಕ್ಲೂಸಿವ್ಲಿ ಕನ್ನಡ ತಗೊಂಡಿದ್ದೀರಾ. ಇಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್ ಎಷ್ಟೋ ಜನಕ್ಕೆ. ನಾನು ಚಿಕ್ಕದಾಗಿ ನಮ್ಮ ಊರಿನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕಬೇಕು ಅಂತ ಈ ಜರ್ನಿಗೆ ಬಂದನು. ಈ ಸಲ ಯಾದಗಿರಿ ಅಂತ ಹಿಂದುಳಿದ ಡಿಸ್ಟಿಕ್ಕಿಂದ 4 ಜನ ಆಗಿದ್ದಾರೆ, ಕೋಲಾರ ಅಂತ ಒಂದು ಡಿಸ್ಟಿಕ್ಕಿಂದ 5 ಜನ ಆಗಿದ್ದಾರೆ, ನಮ್ಮ ಚಿಕ್ಕಮಗಳೂರಲ್ಲಿ ಒಬ್ಬನೇ ಆಗಿರೋದು. ಇಲ್ಲಿ ಅವೇರ್ನೆಸ್ ಕೊರತೆ ಇದೆ. ಸತತವಾದ ಕೆಲವು ಫೇಲ್ಯೂರ್ಸ್ಗಳನ್ನು ಫೇಸ್ ಮಾಡಿದ್ದೀರಾ. ಫೇಲ್ಯೂರ್ಸ್ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ನಿಮ್ಮ ಫ್ಯಾಮಿಲಿ ನಿಮಗೆ ದುಡ್ಡು ಕೊಟ್ಟು ಓದಿಸ್ತಿದೆ ಅಂದಾಗ ಅದನ್ನು ನೀವು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿಕೊಂಡು ಯಾವುದೋ ಕೆಲಸ ತಗೊಂಡು ನೋಡೋದು. ನೀವು ಮತ್ತೆ ರಿಲೇಷನ್ಶಿಪ್ ಬೀಳೋದು, ಮತ್ತೆ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಇರೋದು, ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡಂಗೆ. 2-3 ಇಯರ್ಸ್ ನಾನು UPSC ಓದ್ತೀನಿ ಅಂತ ಬರೋದು, ಈ UPSC ಆಗಲಿಲ್ಲ ಅಂತ ಹೋಗೋದು. ಇದೇನಾಗುತ್ತೆ ಅಂದರೆ ಕುತ್ಕೊಂಡು ಓದಿರಲ್ಲ, UPSCನೇ ಬೈಕೊಂಡು ಹೋಗಿರ್ತೀವಿ. ಅದರಲ್ಲಿ ತುಂಬ ಎಫರ್ಟ್ ಹಾಕಬೇಕು. ನಾನು 23, 24, 25 ಮೇ ಬಿ ಆ ಮೇನ್ಸ್ 3 ಮಂತ್ಸಲ್ಲಿ ಬರೀ 5 hours ಮಾತ್ರ ನಿದ್ದೆ ಮಾಡಿಬಿಟ್ಟೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇಲ್ಲಿ ಕಂಪ್ಲೀಟ್ ಪ್ರಾಕ್ಟೀಸೇ ಬೇಕು. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಇದೆ.